ನಮಸ್ಕಾರ. ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖ್ಯ ನಾಯಕರಾದಂಥ ಕ್ರೇಪ ಗುಡಿಮನಿಯವರೇ ನಮಸ್ಕಾರ. ಈಗ ಏನು ಕರ್ನಾಟಕದಲ್ಲಿ ಒಂದು ಒಂದು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ವಿವಾದಾತ್ಮಕವಾದಂಥ ಸಂದರ್ಭ ಸೃಷ್ಟಿಯಾಗಿದೆ. ಅಂದರೆ ಏನು ಈಗ 26ನೇ ತಾರೀಕು ಫೆಬ್ರವರಿ ರಾಜ್ಯಪಾಲರಿಗೆ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಒಂದು ವಿಧೇಯಕ ಸಲ್ಲಿಸಿ ಅವರಿಂದ ಅಂಕಿತ ಆದಮೇಲೆ ಇವರು ಏನು ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ಹಳೆಯ ಪದ್ಧತಿ ಏನಿದು 50% ಒಳಗಡೆ ಮೀಸಲಾತಿ ಮೇಲೆ ಉದ್ಯೋಗನ ಕೊಡಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಈ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ತಾವೇನು ಮಾಡಬೇಕು ಅಂತ ಹೊರಟಿದ್ದೀರಾ ಈ ಅವರ ಡಿಸಿಷನ್ ಮೇಲೆ? ನಾನು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರಿಗೆ ಮತ್ತು ಅದರ ಸಚಿವ ಸಂಪುಟದಲ್ಲಿ ಸಹಭಾಗಿಗಳತ್ವ ಏನಿದಾರಲ್ಲ, KH ಮುನಿಯಪ್ಪ ಆಗಿರ್ಬೋದು, RB ತಿಮ್ಮಪ್ಪ ಆಗಿರ್ಬೋದು, ಗರ್ಜವಾಳ ಆಗಿರ್ಬೋದು MP ಆಗಿ, ಮತ್ತು ಅಲ್ಲಿರ್ತಕ್ಕಂಥ ಸಚಿವರುಗಳು ಏನಿದಾರಲ್ಲ, ಪರಮೇಶ್ವರ, ಮಾದೇವಪ್ಪನವರು, ಖರ್ಗೆ ಅವರು, ನೀವೆಲ್ಲ ದಲಿತ ದ್ರೋಹಿಗಳ ಅಥವಾ ಈ ರಾಜ್ಯ ಕಾಪಾಡಬೇಕಂತ. ಯಾಕಂದರೆ ಇಡೀ ರಾಜ್ಯದಲ್ಲಿ ಮನುವಾದಿಗಳನ್ನ ಸೋಲಿಸಿ ನಿಮ್ಮ ಸರ್ಕಾರವನ್ನು ಆಯ್ಕೆ ಮಾಡಿರ್ತಕ್ಕಂಥ ಶೋಷಿತ ಸಮುದಾಯಗಳು 101 ಸಮುದಾಯಗಳು ಅನ್ನೋದು ನಿಮ್ಮ ಪ್ರಜ್ಞೆ ಇರಲಿ. ಇಲ್ಲಿ ಕಟ್ಟೆ ಕಡೆ ಭಿಕ್ಷಕನಿಗೆ ಅನ್ನ ಸಿಗಬೇಕು. ತಟ್ಟೆಗಿರೋ ಅನ್ನ ನನಗೆ ನಿನಗೆ ಐತೆ, ಅವನಿಗೆ ಐತಾ? ಭಿಕ್ಷಕನಿಗೆ ಐತಾ? ಅವನಿಗೆ ನ್ಯಾಯ ಕೊಡಬೇಕಾದಂಥ ಸರ್ಕಾರನೇ ನೀವೇ ರಿಕ್ವೆಸ್ಟ್ ಮಾಡಿಕೊಂಡು ರಾಜ್ಯಪಾಲನ ಕಾಲು ಕೈ ಬಿದ್ದು ಇವತ್ತು ಆದೇಶ ಮಾಡಿಸ್ಕೊಂಡಿದ್ದೀರಿ. ಆದೇಶನ ಉಲ್ಲಂಘನೆ ಮಾಡಿ ಮತ್ತೆ 56,000 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀರಿ. ಧಾರವಾಡದಲ್ಲಿ ಕೋಮಗಲ್ಲಿ ಎಬ್ಬಿಸಿದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಛಲವಾದಿ ಸ್ವಾಮಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆದಂಥ ಹೋರಾಟ, ಅದು BJP, RSS, ABVP ಸಂಘ ಪರಿವಾರ ಮಾಡಿರ್ತಕ್ಕಂಥ ಹೋರಾಟವನ್ನು ಅದಕ್ಕೆ ತಲೆಬಾಗಿ ನೀವು ಆದೇಶ ಮಾಡ್ತೀರಲ್ಲ. 35 ವರ್ಷ ಹೋರಾಟ ಮಾಡಿದಂಥ ಜನಗಳು ನಾವು ಈ ರಾಜ್ಯವನ್ನ ಸರ್ಕಾರವನ್ನ ಸೋಲಿಸಿ ಮತ್ತೆ ಗೆಲ್ಲಿಸಿ ತಂದಿರಂತರ ನಾವು, ಮತ್ತು ಉಪಚುನಾವಣೆಯಲ್ಲಿ ಗೆಲ್ಲಿಸಿದಂತರ ನಾವು. ನಮಗೆ ಮೋಸ ಮಾಡ್ತಾ ಇದ್ದೀರಲ್ಲ ನೀವು. ರಾಜ್ಯಪಾಲರನ್ನ ಅಂಕಿತ ಹಾಕಿದಂತ ಸಹಿಗೆ ನೀವು ಬೆಲೆ ನೀವು ಕೊಟ್ಟರೆ ಬೆಲೆನಾ ಉಲ್ಲಂಘನೆ ಮಾಡಿದಂಗಲ್ವ ನೀವು? ಯಾಕಂದ್ರೆ ಸದಾಶಿವ ಆಯೋಗದ ರಚನೆ ಮಾಡಿದ್ರೆ ನೀವೇ, 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ನೀವೇ, ನಾಗಮೋಹದಾಸನ ಆಯೋಗ ಮಾಡಿದ್ರು ನೀವೇ. ಅದು ಬಲ ಸಮುದಾಯ ಅವರ ಹೇಳಿಕೆ ಪ್ರಕಾರನ, ಅವರ ಆದೇಶ ಪ್ರಕಾರನೇ ನೀವು ಆಯೋಗನ ರಚನೆ ಮಾಡಿದ್ರಿ. ಮತ್ತೆ ಅದಕ್ಕೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ರಾಜಕೀಯ ವೋಟ್ ಬ್ಯಾಂಕ್ ಇಟ್ಕೊಂಡು ನೀವತ್ತು ಆಯೋಗನ ಮೂಲೆಗೆ ದಬ್ಬಿ ನಿಮ್ದೇ ರಾಜಕೀಯ ಇಚ್ಛಾಶಕ್ತಿ ಇಟ್ಕೊಂಡು ನೀವು ಆದೇಶ ಮಾಡಿದ್ರೆ ಮತ್ತೆ ನೊಂದ ಜನಗಳು, ನೊಂದ ಯುವಕರು, ನಿರುದ್ಯೋಗಿಗಳು, ಬಡತನಲ್ಲಿರ್ತಕ್ಕಂಥ ಅನ್ನ ನೀರು ಜನಗಳು ಇದ್ದಂಥವ್ರು ಎಲ್ಲಿ ಸಾಯ್ಬೇಕು? ಯಾರು ಕಾಪಾಡ್ತೀರಿ? ಯಾರಿಗಾಗಿ ಕಾಪಾಡ್ತೀರಿ ನೀವು? ಮತ್ತೆ ನಿಮ್ಮ ಸರ್ಕಾರ ಬರ್ಬೇಕಂದ್ರೆ ಈ ಒಂದು ತಗೊಂಡ್ರೆ ನಿರ್ಧಾರ ವಾಪಸ್ ಬಿಡಿರಿ. ಇಲ್ಲ 15% ಕೊಡ್ಲೇಬೇಕಂತ ನಿಮ್ ತಲೆಗೈತಾ? ಸದಾಶಿವ ಆಯೋಗ ಗಂಟೆನ ಬಿಚ್ಚಿಸ್ರಿ, ಅದ್ರ ಪ್ರಕಾರ ಆದೇಶ ಮಾಡಿಸಿರಿ. ಅದು ಇಲ್ಲ, ಇದಿಲ್ಲ, ಎಲ್ಲವನ್ನೂ ನಾಶ ಮಾಡಿ ಇವತ್ತು ಮೇಲುವರ್ಗದವರಿಗೆ ಬೆಲೆ ಕೊಟ್ಟು ಶೋಷಿತ ಸಮುದಾಯಗಳ ನೆಲಕ್ಕೆ ತುಳಿದು ಇವತ್ತು ನಿಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇದ್ರಲ್ಲ, ಇದು ಸರಿ ಅನ್ಸುತ್ತೆ ಸಿದ್ದರಾಮಯ್ಯನವರೇ? ಸರಿ ಅನ್ಸುತ್ತೆ ಪರಮೇಶ್ವರ್ ಅವರೇ? ಸರಿ ಅನ್ಸುತ್ತೆ ಮಾದೇವಪ್ಪನವರಿಗೆ? ನೀವು ಮಾಡ್ತಕ್ಕಂಥ ದ್ರೋಹ ನಾವು ಸಹಿಸಂಗಿಲ್ಲ. ಮುಂದಿನ ದಾರಿ 2028 ನಿಮ್ಗೆ ಸರಿಯಾದ ಶಿಕ್ಷಣ ಕೊಡ್ತೀವಿ ಎಂಬುದು ಮುಂದಿನ ದಾರಿ ನಿಮ್ಗೆ ಎಚ್ಚರ ಇರಲಿ. ಕೋಮವಾದಿಗಳು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬರಬಾರ್ದಂದ್ರೆ ಈ ರಾಜ್ಯನೇ ನಿಮಗಿರೋದು ಹೃದಯ. ಇಲ್ಲ ಅಂದ್ರೆ ಮುಂದೆ ಕಷ್ಟ. ಎಲ್ಲವನ್ನ ರಾಜ್ಯ ಕಳ್ಕೊಂಡಿದ್ದೀರ, ಇದನ್ನು ಮುಂದೆ ಕಳ್ಕೊಂತೀರ. ಎಚ್ಚರ ನಿಮ್ಗೆ ಸಿದ್ದರಾಮಯ್ಯ ಅವರೇ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀರಾ ಸರ್? ಕಡ್ಡಾಯವಾಗಿ ನಮ್ಮ ಮೀಸಲಾತಿ ಪಡೆಯವರಿಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನುಗ್ತೀವಿ. ರಾಜ್ಯದಲ್ಲಿ ಕಳೆದ 23 ತಾರೀಕು ಮಾಡಿದೀವಿ ಆದೇಶ. ನೀವು ಅದೇ ಪ್ರಕಾರ ಅಂಕಿತ ರಾಜ್ಯಪಾಲ ಆಕ್ಷನ್ ಮೇಲೆ ನೀವೇ ಉಲ್ಲಂಘನೆ ಮಾಡಿದಿರಿ. ಆದರೆ ನೆಕ್ಸ್ಟ್ ವಿಧಾನಸೌಧ ನುಗ್ಗುವಂಥದ್ದು, ಇಲ್ಲ ಫ್ರೀಡಂ ಪಾರ್ಕಿಗೆ ಬಂದು ನೆಲೆ ಹಾಕಿ ಟೆಂಟ್ ಹಾಕಿ ಅಲ್ಲೇ ನಿತ್ಯ ಅಲ್ಲೇ ಮುದ್ದೆ ಮಾಡುವಂಥದ್ದು ಹೋರಾಟವನ್ನು ಮುಂದುವರಿಸ್ತೀವಿ, ಬಿಡೋದಿಲ್ಲ. ಈ ಸರಿ ಮಾತ್ರ ನಮ್ಮ ಒಳ ಮೀಸಲಾತಿ ಸಂಪೂರ್ಣ ಯಶಸ್ವಿ ಆಗೋವರಿಗೆ ನಾವು ಬೆಂಗಳೂರು ಬಿಟ್ಟು ಕದಲೋದಿಲ್ಲ. ಈಗ ಸರ್ಕಾರ ಈಗ ಮಾಡಕ್ಕೆ ಹೊರಟಿರೋದೇನೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ 50% ಮೀರಂಗಿಲ್ಲ ಅಂತ ಇವ್ರ ವಾದ. ಆದರೆ ಸೆಂಟ್ರಲ್ ಗೌರ್ಮೆಂಟ್ 2019ರಲ್ಲಿ EWS 10% ಜಾಸ್ತಿ ಮಾಡಿ ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಥ್ರೂಔಟ್ ಇಂಡಿಯಾ 59.50% ಅಂದರೆ 59% ಇವತ್ತು ಮೀಸಲಾತಿ ಇದೆ. ಇವ್ರು ಯಾಕೆ ಈ ಥರದ್ದೊಂದು ತಕರಾರು ಮಾಡ್ತಾ ಇದ್ದಾರೆ? ಅಯ್ಯೋ ಕತೆ ಅವ್ರಿಗೆ ಗೊತ್ತಿಲ್ಲ. ಮೋದಿ ಸರ್ಕಾರ ಬಂದ ತಕ್ಷಣ 10% EWS ಮಾಡಿ ಮೇಲ್ವರ್ಗರಿ ನ್ಯಾಯ ಕೊಟ್ಟಿಲ್ವಾ? ನೀವ್ಯಾಕೆ ಕೊಡಂಗಿಲ್ಲ? 101 ಜನ ನೀವ್ಯಾಕೆ ಕೊಡಂಗಿಲ್ಲ? ನಾವ್ ಇದನ್ನ ಪ್ರಶ್ನೆ ಮಾಡ್ತೀವಿ. ಅವ್ರಿಗೆ ಹೆಂಗ್ ಕೊಟ್ಟೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ತಾಂಬಾನಿಯವರು ಅಸೆಂಬ್ಲಿ ಒಳಗೆ ಎಲ್ಲ ವಿರೋಧ ಪಕ್ಷದನ್ನ ಎಲ್ಲ ವಿಶ್ವಾಸ ತಗೊಂಡು ಪರ್ಸೆಂಟೇಜ್ ಜಾಸ್ತಿ ಮಾಡು. 60 ಅಲ್ಲ, 67 ಅಲ್ಲ, 70 ಮಾಡು. 80 ಮಾಡು ಪರ್ಸೆಂಟೇಜು. 2% ಜನಕ್ಕೆ ನೀವು 10% ಕೊಡ್ತಾ ಇದ್ದೀರಿ ಜನ. ಇಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆ ರಾಷ್ಟ್ರದಲ್ಲಿ ನಾವು, ಅದರಲ್ಲಿ ನಾವೇ ಬಹುಸಂಖ್ಯಾತರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಟ್ಟರೆ ಬಹುಸಂಖ್ಯಾತ ಸಮುದಾಯಗಳಿಗೆ ಅನ್ಯಾಯ ಮಾಡ್ತೀರಾ? ಇದೇ ನಿಮ್ಮ ಸರ್ಕಾರದ ನಿಯಮ, ಇದೇ ನಿಮ್ಮ ಸರ್ಕಾರದ ಸಾಮಾಜಿಕ ನ್ಯಾಯ ಕಳ್ಕಳಿಸಿರೋದು ಸಿದ್ದರಾಮಯ್ಯನವರೇ. ನಾವು ಸಹಿಸಂಗಿಲ್ಲ. ನಮ್ಮ ಹೋರಾಟ ಮುಂದುವರಿಸ್ತೀವಿ.
ಬ್ರಾಹ್ಮಣರಿಗೆ ಕೊಟ್ಟಿರ್ತಕ್ಕಂಥದ್ದು ನಾವೇ ತಪ್ಪಂತ ಹೇಳಂಗಿಲ್ಲ. EWS ಕೊಟ್ಟಿರ್ತಕ್ಕಂಥ ನಿಯಮಗಳು ಅದನ್ನ ಕಾನೂನು ಆತ್ಮಕ ಮಾಡಿರ, ಅಲ್ಲಿ ಕಾನೂನು ಬಾಹಿರ ಆಗಿಲ್ಲ ಅಂತ ಎಲ್ವಾ ತನಿಖೆ ಮಾಡಿದ್ರೆ ಗೊತ್ತಾಗೋದಿಲ್ವಾ? ಎಲ್ಲವನ್ನೂ ನಾಳೆನೆ ತಿರ್ಗಾ ಮುಂಜಾನೆ ನೀವು ಚೇಂಜ್ ಮಾಡ್ತೀರಾ. ಆದೇಶಗಳನ್ನ ಪಾಲನೆ ಮಾಡಂಗಿಲ್ಲ. ನೀವೇ ಆಯೋಗ ಮಾಡಿದ್ರೆ ಎಲ್ಲ ಮೂಲೆ ಬಿಸಾಕ್ತಾ ಇದೀರಾ. ಇಚ್ಛೆ ಬಂದಾಗ ಆದೇಶ ಮಾಡ್ತಾ ಇದ್ದೀರಾ. ಜನ ಸಹಿಸಂಗಿಲ್ಲ. ಯುವಕರ ಬಳಿ ಎದ್ದಿರಬಹುದು. ಇವತ್ತು ಜನ ಸಮುದಾಯಗಳನ್ನ ಎತ್ತಳ್ತೀವಿ ನಾವು. ಭಿಕ್ಷುಕರು ಅಲೆಮಾರಿಗೆ ನ್ಯಾಯ ಸಿಕ್ಕಿಲ್ಲ. ಪರ್ಸೆಂಟೇಜ್ ಕೊಡ್ತಂದ್ರಿ, ಅವ್ರಿಗೆ ವಿಶೇಷ ಪ್ಯಾಕೇಜ್ ಕೊಡ್ತಂದ್ರಿ, 1% ಕೊಡ್ತಂದ್ರಿ, ಎಲ್ಲವನ್ನು ಮೂಲೆ ಹಾಕಿದ್ರಿ. ಇವತ್ತು ಭಿಕ್ಷುಕನಿಗೆ ಅನ್ನ ಕೂಡ ಸಿಗಲಾರ್ದಂಗ ಅವ್ರು ಇಡೀ ನಾಶ ಮಾಡ್ತಾ ಇದ್ರಿ. ಸ್ವಾಮಿ ಸಿದ್ದರಾಮಯ್ಯ ಅವರೇ, ಧಿಕ್ಕಾರ ಇರಲಿ ನಿಮಗೆ, ಪರಮೇಶ್ವರ್ ಅವರಿಗೆ ಧಿಕ್ಕಾರ ಇರಲಿ, ಖರ್ಗೆ ಅವರಿಗೆ ಧಿಕ್ಕಾರ ಇರಲಿ, ಮಾದೇಪ್ಪನವರಿಗೆ ಧಿಕ್ಕಾರ ಇರಲಿ, ಮಾದಿಗ ಸಚಿವರುಗಳಿಗೆ ಧಿಕ್ಕಾರ ಇರಲಿ, CM-ನವರಿಗೆ ನ್ಯಾಯ ಬೇಕು ನಿಮಗೆ. ಕರೇಪ್ನವ್ರೆ, ಈಗ ಒಳ ಮೀಸಲಾತಿ ಹೆಂಗಿದ್ರು ಜಾರಿ ಆಗೇ ಆಗುತ್ತೆ ಅಂತೇಳಿ ಅದನ್ನೊಂದಷ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಈ ಜಾರಿ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಕೆಲವು ರಾಜಕೀಯ ಷಡ್ಯಂತ್ರಗಳು, ಕುತಂತ್ರಗಳು ನಡೆದು ವಿದ್ಯಾರ್ಥಿಗಳನ್ನ ಎತ್ತಿಕಟ್ಟಿ ಧಾರವಾಡದಲ್ಲಿ ಇಷ್ಟೊಂದು ಜನ ಒಂದು ವಿದ್ಯಾವಂತ ನಿರುದ್ಯೋಗಿಗಳು ಉದ್ಯೋಗಕ್ಕಾಗಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿರೋದು. ಆಮೇಲೆ ಆ ಹಿನ್ನೆಲೆಯಲ್ಲಿ ಈ ಥರದ್ದು ಡಿಸಿಷನ್ ತೊಗೊಂಡು ಇಮ್ಮಿಡಿಯೇಟಾಗಿ ಅಂದರೆ ಒಳ ಮೀಸಲಾತಿ ಬಂದುಬಿಟ್ರೆ ಕೆಲವು ವರ್ಗದಕ್ಕೆ ಅನ್ಯಾಯ ಆಗುತ್ತೋ ಅಥವಾ ನ್ಯಾಯ ದೊರೆಯುತ್ತೋ ಅಥವಾ ಅವಕಾಶವಾದಿಗಳು, ಸ್ವಾರ್ಥಿಗಳು ಹೆಚ್ಚು ಉಪಯೋಗ ಪಡ್ಕೋತಾರೆ. ಆ ಕಾರಣಕ್ಕೋಸ್ಕರ ಇವರು 50% ಒಳಗಡೆನೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ಹೊರಟಿರೋದ್ರ ಬಗ್ಗೆ ನಿಮ್ಮ ನಡೆ ಏನು, ಮುಂದಿನ ನಡೆ? ರಾಷ್ಟ್ರ ಪಕ್ಷಗಳು ಏನಿದಾವಲ್ಲ, BJP ಸರ್ಕಾರ ಹಿಂದೆ ಇದ್ದದ್ದು ಮತ್ತು ರಾಷ್ಟ್ರದಲ್ಲಿ ಇದ್ದಂಥ ಸರ್ಕಾರನೇ ಮುಸ್ಲಿಮ್ಸ್ಗೆ ಇರ್ತಕ್ಕಂಥ 4-5% ಕೊಟ್ಟಿದ್ದನ್ನ ಕಿತ್ತಾಕಿದ್ರು. ಮತ್ತು ಹಿಂದುಳಿದ ವರ್ಗದಲ್ಲಿ ಕೆಲವೊಂದು ತಮ್ಮ ಇಚ್ಛೆ ಬಂದಂಗೆ ಆಯ್ಕೆ ಮಾಡ್ಕೊಂಡಿದ್ರೆ. ದಲಿತರು ನಾವೇನು ಮಾಡಿದ್ದೀವಿ? ಬಹುಸಂಖ್ಯಾತರಿರೋದು ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರು ರಾಜ್ಯದಲ್ಲಿ ನಾವೇ ಕಾಪಾಡೋರು. ಗೋಮುಗಲಭೆ ಮಾಡುವಂಥ ಕೋಮುವಾದಿ ಸೋಲ್ಸರೇ ನಾವೇ. ಸಿದ್ದರಾಮಯ್ಯನ ಎಚ್ಚರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂದ್ರೆ ಅದು ಕಾಂಗ್ರೆಸ್ನೇ, ಕರ್ನಾಟಕನೇ. ನಿಮಗೆ ನ್ಯಾಯ ಸಿಗಬೇಕು ಅದು ಕರ್ನಾಟಕದ ಮೂಲಕನೇ. ಹೀಗಾಗಿ ಇವತ್ತೇನು ಅವರಿಗೆ ನ್ಯಾಯ ಕೊಟ್ಟು ನಮ್ಗೆ ಅನ್ಯಾಯ ಮಾಡ್ತಾ ಇದ್ರಲ್ಲ, ಇಡೀ ದಲಿತ ವರ್ಗದ ಮೇಲ್ವರ್ಗ ಬಂದ್ರಿಗಿನ ಇಲ್ಲಿ ಇಡೀ ಮೇಲ್ವರ್ಗದ 3 ಸಂಖ್ಯೆಯಲ್ಲಿರ್ತಕ್ಕಂಥವ್ರು ವೀರಶೈವ, ಒಕ್ಕಲಿಗ ಮತ್ತು ಲಿಂಗಾಯತ ಜನಗಳಿಗೆ ಈ ಸಮುದಾಯಗಳಿಗೆ ಪೆಟ್ಟಾಗುತ್ತಂತ ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದಂಥ ಜನಗಳಿಗೆ ಅವ್ರಿಗೆ ಬೆನ್ನಿಗೆ ಬಿತ್ತು. ಹೀಗಾಗಿ ಎಲ್ಲ ಸಮುದಾಯಗಳಿಗೆ, ಎಲ್ಲ ಮುಖಂಡಗಳಿಗೆ ಓಟ್ ಹಾಕಿರ್ತಕ್ಕಂಥ ಮಾದಿಗರು 101 ಜಾತಿಗಳು ಇದು ತಲೆಗಿಟ್ಟುಕೊಂಡು ನಿಮ್ಮನ್ನ ಕಾಪಾಡೋರು ಇವರೇ. ತಲೆಗಿಟ್ಟುಕೋ ಒಂದು ಹೋಲ್ಡಿಂಗ್ ನಿರ್ಧಾರ ತಗೊಂಡು ಮುಂದೆ ಹೆಚ್ಚಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿ ಸಿದ್ದರಾಮಯ್ಯ ಅವರೇ. ಇಡೀ ರಾಜ್ಯದ ಮತದಾರರು ನಿಮ್ಮ ತಗಿದಾರ, ನಿಮ್ಮ ಜೊತೆಗೆ ಇದಾರ. ಯಾವ ಸಚಿವರು ನಂಬಬೇಡ. ನಿಮ್ಮನ್ನ ಗುತ್ತಿಗೆಸಿಗೆ ನಿಮ್ಮ ಅಧಿಕಾರ ಕಿತ್ತಾಕ್ಬಂತ ಯೋಚನೆ ಮಾಡ್ತಾ ಇದಾರ. ಇಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ನೀನು ಯಾವುದೇ ಅನಮೇಶನ ನಂಬದೆ, ಯಾರನ್ನು ನಂಬದೆ ದಿಟ್ಟತನದ ಗಟ್ಟಿ ನಿರ್ಧಾರ ಮಾಡಿ ನ್ಯಾಯ ಕೊಡು. ಯಾಕಂದ್ರೆ ಹಸಿವಿಲ್ಲದನಿಗೆ ಅನ್ನ ಕೊಡೋದು ನಿನ್ನ ಧರ್ಮ. ಭಿಕ್ಷಾ ಬೇಡಂತನಿಗೆ ಅವನಿಗೆ ಬದಲಾವಣೆ ಮಾಡೋದು ನಿನ್ನ ಧರ್ಮ. ಇಡೀ ಅಸ್ಪೃಶ್ಯತೆ ನಾಶನ ಅನುಭವಿಸ್ತಿರುವಂತ ಶೋಷಿತ ವಲಯಮಾದಿಗರಿಗೆ ಕಾಪಾಡೋದು ನಿನ್ನ ಧರ್ಮ. ಹೀಗಾಗಿ ಇಡೀ ರಾಜ್ಯದಲ್ಲಿ ಈ ಜನರನ್ನು ಕಾಪಾಡಿದ್ರೆ ಮುಂದಿನ ದಿನಗಳಲ್ಲಿ 2028 ನ್ಯಾಯ ಕೊಡ್ತೀವಿ. ಇಲ್ಲಾಂದ್ರೆ ಸರ್ವನಾಶ ಆಗಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ. ಕೋಮುವಾದಿಗಳನ್ನು ಕೂಡ ಸೋಲಿಸ್ತೀವಿ, ನಿಮ್ಮನ್ನು ಕೂಡ ಸೋಲಿಸ್ತೀವಿ. ನ್ಯಾಯ ಬೇಕು ನಿಮಗೆ. ಒಳ ಮೀಸಲಾತಿ ಜಾರಿ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈಗ ಏನೀಗ 56,000 ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಕೆಲವು ಏನು ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಸ್ವಾರ್ಥಿ ಅವಕಾಶವಾದಿಗಳಿಗೆ ಎಲ್ಲಿ ಅನ್ಯಾಯ ಆಗುತ್ತೋ, ಅನ್ಯಾಯ ಆಗೋದಿಲ್ಲ, ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಏನು ಈ ಸದಾ ಶೋಷಣೆಗೊಳಗಾದಂಥ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಬೇಕು ಅಂಥೇಳಿ ಮುಂದಿನ ದಿನಗಳಲ್ಲಿ ನಮಗೆ ಈ ಥರದ್ದು ಅವಕಾಶ ಸಿಗಲ್ಲ ಅಂಥೇಳಿ ಈಗ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು 50% ಒಳಗಡೆ ಹಳೆಯ ಪದ್ಧತಿಯಲ್ಲೇ ಮಾಡಕೊಟ್ಟು ಕೆಲವು ವರ್ಗಗಳನ್ನ ಬಹುಸಂಖ್ಯಾತರಲ್ಲಿ ಅಲ್ಲಿ ಉದ್ಯೋಗನ ತುಂಬಬೇಕು ಅಂತ ಪ್ರಯತ್ನ ಮಾಡಿ ಈ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಹೊರಟಿರೋದರ ಸಂಬಂಧಪಟ್ಟಂಗೆ ನೀವು ಯಾವ್ಯಾವ ಥರ ಹೋರಾಟ ಶುರು ಮಾಡ್ತೀವಿ? ಇಲ್ಲಿ ಕೇವಲ ಮಾದಿಗರಿಗೆ, ವಲಯರಿಗೆ ಅನ್ಯಾಯ ಆಗೋದಲ್ಲ. ಇದು 101 ಜಾತಿಗಳು ಅನ್ಯಾಯ ಆಗುತ್ತೆ. ಮತ್ತು ST ವರ್ಗದ 3% ಕೂಡ ಅನ್ಯಾಯ ಆಗುತ್ತೆ. ಅವ್ರಿಗೂ ಅನ್ಯಾಯ ಆಗುತ್ತೆ. ಇಲ್ಲಿ ಅವ್ರಿಗೂ ನ್ಯಾಯ ಬೇಕು, ಪರಿಶಿಷ್ಟ ಜಾತಿಯವರಿಗೆ ನ್ಯಾಯ ಬೇಕು. ಎಲ್ಲರಿಗೂ ಈ ಒಂದು ಕೆಳವರ್ಗದ ಸುಮಾರು 101 ಜಾತಿಗಳು ಸಮುದಾಯಗಳಿಗೆ ಮತ್ತು 59 ಇರ್ತಕ್ಕಂಥ ST ಸಮುದಾಯಗಳಿಗೆ ನ್ಯಾಯ ಬೇಕಿಲ್ಲಿ. ಯಾಕಂದ್ರೆ ಇವರೇ ಕಾಪಾಡೋದು ರಾಜ್ಯ ಸರ್ಕಾರವನ್ನ, ಬೇರೆ ಯಾರು ಕಾಪಾಡೋಲ್ಲ. ಯಾರು ಬರಲ್ಲ ಅಂದಿನಿಂದ ಈ ಸಿದ್ದರಾಮಯ್ಯನವರೇ, ನಾವೇ ಬರೋದು. ನಮ್ಮದೇ ಗಟ್ಟಿ ನಿರ್ಧಾರ. ನಮ್ಮ ಹೋರಾಟ ಯಶಸ್ವಿಯಾಗವರಿಗೆ, ಒಳ ಮೀಸಲು ಸಂಪೂರ್ಣ ಜಾರಿ ಆಗೋವರಿಗೆ ನಮ್ಮ ಹೋರಾಟ ನಿಲ್ಲಲ್ಲ. ಮತ್ತು ಉಗ್ರವಾದ ಚಳವಳಿಗೆ ರೂಪ ಕೊಡೋಕೆ ನೀವೇ ಕಾರಣರಾಗ್ತೀವಿ, ನಾವಲ್ಲ. ಥ್ಯಾಂಕ್ ಯು.